ಎಷ್ಟು ದೂರ ಆದ್ರೆ ಆಗಲಿ ಏನೇ ಆಗಲಿ ನೋಡಿ, ಇನ್ನೂ ಸಾಲ್ತಾ ಇಲ್ಲ ಅಂತೇಳಿ ಹಾಕಂತಂದು ತುಂಬ್ತಾನೆ ಅವರೇ. ಸ್ವಲ್ಪಾರು ಮನುಷ್ಯ ಕೂತಿದ್ದಾರೆ ನೋಡಿ ಜನಗಳು. ನೋಡಿದ್ರ ಏಕ ಜೋಳ ರೋಡ್ಗೆ ಹಾಕಿದ್ದಾರೆ, ಎಲ್ಲ ಒಣಗಾಕಿರೋದು ನೋಡಿ. ಆಪೋಸಿಟ್ ಗಾಡಿ ಬೇರೆ ಬರ್ತಾ ಇದೆ. ಏನಪ್ಪ ಅಂದರೆ ಯಾವತ್ತೇ ಆಗಲಿ ಮನುಷ್ಯನಿಗೆ ಬೇಕಾಗಿರೋದು ನೆಮ್ಮದಿ. ಆ ನೆಮ್ಮದಿ ಕಳ್ಕೊಳ್ಳೋದು ಸೆಕೆಂಡು, ಆದರೆ ಅದನ್ನು ಪಡ್ಕೋಬೇಕಂದ್ರೆ ಭಾಳ ಕಷ್ಟ. ಒಂದಂತೂ ತಿಳ್ಕೊಳ್ಳಿ, ಇವತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಸಾಲ ಮಾತ್ರ ಮಾಡೋಕ್ಕೋಗ್ಬಿಡ್ರಿ. ಸಾಲ ಮಾಡಿ ಗಾಡಿ ಮಾಡೋದು ಇವೆಲ್ಲ ಮಾಡೋಕ್ಕೋಗ್ಬಿಡ್ರಿ. ಲೋನ್ ತಗೊಂಡು ರೈತರೆ ರೋಡಿಗೆ ಮಣ್ಣು ಹಾಕ್ತೀನಿ ಅಂತೇಳಿ ಏನು ಹಾಕವ್ರು ನೋಡಿದ್ರ ನೋಡಿ, ಎಷ್ಟೆಷ್ಟು ದಪ್ಪ ಕಲ್ಗಳು ಹಾಕವ್ರೆ. ಎಲ್ಲಿ ಓಡಿಸ್ತೀಯಪ್ಪ ಇದರಲ್ಲಿ ಇದೆ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೊಸಪೇಟೆಲ್ಲಿದ್ದೀನಿ. ಬೆಳಗ್ಗೆ 6 ಗಂಟೆಯಿಂದ ಗಾಡಿ ಖಾಲಿ ಮಾಡ್ತಾನೆ ಅವರೇ. 9:20 ಆಯಿತು, ಇನ್ನೂ ಖಾಲಿ ಮಾಡ್ತಾನೆ ಅವರೇ. ಇಲ್ಲೊಂದು ಗಾಡಿ ಜನ ಹೆಂಗವ್ರೆ ಅಂದರೆ, ಕಾಲ ಹೆಂಗೆ ಬದಲಾಗಿದೆ, ಅವ್ರು ಬದಲಾಗಿಲ್ಲ ಇನ್ನು. ಈಗಿನ ಕಾಲದಲ್ಲಿ ನೋಡಿ, ಇಲ್ಲಿ ನೋಡಿ ಈ ಒಂದು ಎತ್ತಿಗೆ ಎಷ್ಟು ಸಿಮೆಂಟ್ ಚೀಲ ತುಂಬಿದ ನೋಡಿ. ತಂದು ತುಂಬ್ತಾನೆ. ಹೆಚ್ಚು ಕಮ್ಮಿ 1 2 3 4 5 6 7 8 9 50 ಚೀಲ ಹತ್ತತ್ರ ತುಂಬವನೆ. 50 ಚೀಲ ಅಂದರೆ 2.5 ಟನ್ನು. 50 ಚೀಲ ಹತ್ತತ್ರ ತುಂಬವನೆ. ಹತ್ತತ್ರ ಎಲ್ಲ 50 ಚೀಲ ಪಕ್ಕ ತುಂಬವನೆ. ಯಾಕಂದರೆ ಆ ಕಡೆ ನೋಡಿ 2 ಇಟ್ಟು ಲೈನಾಗ 10 10ರಿಂದ 15 ಚೀಲ ಆ ಕಡೆ ಕೆಳಗಡೆ ಮೇಲೆ ಈ ಸೈಡಲ್ಲಿ ಇದ್ರ ಮೇಲೆ. ಈಗ ಇಲ್ಲೇ ಲೆಕ್ಕ ಮಾಡಿ, ಇಲ್ಲೇ 1 2 3 4 5 6 7 ಈಗ ತಂದಾಕಿರೆ ನೋಡಿ. ಹೆಚ್ಚು ಕಮ್ಮಿ 50 ಚೀಲ ಹತ್ರ ತುಂಬ್ತಾವನೆ. ಈ ಒಂದು ಎತ್ತು ಹೆಂಗೆ ಎಳಿಬೋದು ನೋಡಿ. ಎಷ್ಟು ದೂರ ಆದ್ರೆ ಆಗಲಿ ಏನೇ ಆಗಲಿ ನೋಡಿ, ಇನ್ನೂ ಸಾಲ್ತಾ ಇಲ್ಲ ಅಂತೇಳಿ ಹಾಕಂತಂದು ತುಂಬ್ತಾನೆ ಅವರೇ. ಸ್ವಲ್ಪಾರು ಮನುಷ್ಯ ತರಬೇಕು. ಈಗಿನ ಕಾಲದಲ್ಲಿ ಇದಕ್ಕೆಲ್ಲ ಅಷ್ಟೊಂದು ತುಂಬಿರಿ ಏನಾಗಬೇಕು ಪ್ರಾಣಿಗಳು ಪಾಪ. ಈ ಕಾಲ ಬದಲಾಗಿದೆ. ಸಣ್ಣ ಪುಟ್ಟ ಟಾಟಾ ಎ ಸಿ ಬರ್ತವೆ, ಅಪ್ಪೆ ಗಾಡಿಗಳು ಬರ್ತವೆ, ಅವೆಲ್ಲ ಬರ್ತವೆ, ತಗೊಂಡು ದುಡ್ಕೋಬೋದು. ಆದರೆ ಇವ್ರು ಹೆಂಗೆ ಅಂದರೆ 1 ಹೊತ್ತು 2 ಹೊತ್ತು 3 ಹೊತ್ತು ಮೇವು ಹಾಕ್ಬಿಡು, ಹುಲ್ಲು ಹಾಕೋದು, ಈಗ ಚೆನ್ನಾಗಿ ಬಾಡಿಗೆ ಮಾಡ್ಕೊಳ್ಳೋದು. ಪಾಪ ಅದು ಎಷ್ಟು ಕಷ್ಟಪಡೋದು ನೋಡಿ. ಇನ್ನೂ ತಂದು ಹಾಕ್ತಾನೆ ಇದ್ದಾನೆ. ಏನು ಜನಗಳು ಏನಪ್ಪ. ನನ್ನ ಅನಿಸಿಕೆ ಪಕ್ಕ 50 ಚೀಲ ಹಾಕ್ತಾವನೆ. ಈ ಕಡೆ ಒಂದು ಲೈನು 20 ಚೀಲ ಹಾಕ್ತಾನೆ, ಆ ಕಡೆ ಒಂದು ಲೈನ್ 20 ಚೀಲ. ಸೆಂಟ್ರಲ್ಲಿ 4 4 5 10 1 5 50 ಚೀಲ ರೀ. ಪಕ್ಕ 2.5 ಟನ್ನು ಪಾಪ. ಈ ಒಂದು ಹಸು ಎಳಿಬೇಕು ಏನದು. ನೋಡ್ತಾರ್ರಿ, ಇನ್ನೂ ತಂದು ಹಾಕ್ತಾನೆ ಅವನು. ನೋಡಿ ಹೆಂಗಾಗವೆ ಪಾಪ ಹಸು, ಹೆಂಗೋ ಸ್ಟ್ರಾಂಗ್ ಆಗವೆ, ಇಲ್ಲ ಅಂತಲ್ಲ. ಅದಕ್ಕಂದ್ಬಿಟ್ಟು ಪಾಪ ಅದಕ್ಕೆ ನೋಯಿಸೋದು ಎಷ್ಟರ ಮಟ್ಟಿಗೆ ಒಳ್ಳೇದು ಹೇಳಿ. ಯಾವುದಾರ ಒಂದು ಸಣ್ಣ ಗಾಡಿ ತಗೊಂಡು ಗಾಡಿಯಲ್ಲಿ ಹೊಡೆಯೋದು ಬಿಟ್ಬಿಟ್ಟು, ಈಗ ಅದನ್ನು ಅರ್ಧ ಕಿಲೋಮೀಟ್ರ್ ತಗೊಂಡೋಗ್ಲಿ ಪಾಪ, ಅದಕ್ಕೆ ನೋವಾಗೋದಿಲ್ವಾ? 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಎಲ್ಲ ಬೇಡ ಬಿಡಿ, ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೂ ಹೊತ್ಕೊಂಡು ನಿಂತ್ಕೊಂಡ್ರದ್ದು ನೋವಾಗಲ್ವ ಹೇಳಿ. ಜನ ಹೆಂಗಲ್ಲ ಅವರೇ ನೋಡ್ರಿ. ಇನ್ನೂ ತಂದು ಹಾಕ್ತಾನೆ ಅವನು, ಇನ್ನೂ ಹೈಟ್ ಮಾಡ್ತಾನೆ ಅವನು. ಎಲ್ಲ ಪ್ರಿಂಟಿಗೆ ಹೈಟೆಲ್ಲ ಮಾಡ್ಕೊಂಡು ಆಗೋ ಅಲ್ಲೋಡ್ಲಿ ಎಳೆಯೋದು ಎಷ್ಟು ಕಷ್ಟಪಟ್ಟು ಎಳಿತೈತಿ ನೋಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ಸ್ ಎಲ್ಲ ಹಾಕಿ. ಏನು ಮಾಡೋಕ್ಕಾಗಲ್ಲ, ಕಾಲ ಹೆಂಗಿದೆ. ದುಡಿಯೋರು ಸ್ವಲ್ಪ ಕಾಲ ಚೇಂಜ್ ಆದಂಗೆ ನಾವು ಚೇಂಜ್ ಆಗಲೇಬೇಕು. ಇವಾಗೆಲ್ಲ ಮುಂಚೆಲ್ಲ ಅದರಲ್ಲೇ ಗಾಡಿಗಳು ಇರಲಿಲ್ಲ ಬಿಡು, ಆ ಥರ ಹೊಡಿತಿದ್ರು ಅವಾಗೆಲ್ಲ. ಅವಾಗ 2 ಎತ್ತುಗಳು ಕಟ್ಕೊಂಡು ಮಾಡೋರು. ಇವಾಗ 1 ಎತ್ತು ಇಟ್ಕೊಂಡು ಅಷ್ಟೊಂದು ಆಗ್ತೀನಿ. ಈಗಿನ ಕಾಲದಲ್ಲಿ ಸಣ್ಣ ಪುಟ್ಟ ಆಟೋಗಳು, ಎಂತೆಂಥ ಸಣ್ಣ ಆಟೋಗಳು ಬರ್ತಾವೆ ಗೊತ್ತಾ. ಇವಾಗ 5 ಚೀಲ ಎತ್ಕೊಂಡು ಹೋಗೋಕ್ಕೂ ಆಟೋಗಳವೆ, 5 ಚೀಲ 10 ಚೀಲ ಎತ್ಕೊಂಡು ಹೋಗೋಕ್ಕೂ ಆಟೋಗಳವೆ. ಅಂಥವು ಮಾಡ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡು ಬಿಟ್ಬಿಟ್ಟು ಪ್ರಾಣಿಗೆ ಹಿಂಸೆ ಏನಕ್ಕೆ ಕೊಡ್ತಾರೆ ಹೇಳಿ. ಪ್ರಾಣಿಗೆ ಎಷ್ಟು ಹಿಂಸೆ ಆಗ್ಬೋದು ಇವಾಗೆಲ್ಲ.
ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ಸಲ್ಲಿ ಹಾಕಿ. ನೋಡಿ ಸ್ನೇಹಿತರೆ, ನಮ್ಮ ಗಾಡಿ ಖಾಲಿ ಮಾಡ್ತಾ ಇರೋದು ಬೆಳಗ್ಗೆಯಿಂದ ಮಾಡ್ತಿದ್ದಾರೆ. ಕರೆಕ್ಟಾಗಿ 6 ಗಂಟೆ 6:15 ಶುರು ಮಾಡಿದ್ರು ಖಾಲಿ ಮಾಡೋಕ್ಕೆ. ಇವಾಗ ಆಲೇ 8:15 ಆಯಿತು. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ಟೋಟಲ್ 4 ಜನ ಮೇಲೆ, 3 ಜನ ಅವರೇ, 4 ಜನ ಅವರ ಮೇಲೆ, ಕೆಳಗೆ ಒಬ್ಬ 5 ಜನ ಹಂಗೆ ಎಳೆಯೋದು ಅಲ್ಲಿ ಹಾಕೋದು ಅಷ್ಟೇ ಕೆಲಸ. 10 ಸಲ ಹಿಂದೆ ಬಿಡು ಮುಂದೆ ಬಿಡು, ಐಟಮ್ ಬಂದಾಗ ಮುಂದಕ್ಕೆ ಬಿಡು ಹಿಂದೆ ಬಿಡು, ಮುಂದಕ್ಕೆ ಬಿಡು ಹಿಂದೆ ಬಿಡು ಅಂತಿರ್ತಾರೆ. ಯಾವಾಗಲೂ ಅದೊಂದು ಮಾಡಿಸ್ತಿರ್ತಾರೆ ನೋಡಿ. ಬಿಸಿಲು ಸಿಕ್ಕಾಪಟ್ಟೆ 8 ಗಂಟೆಗೆ ಇಲ್ಲಿ ಹೊಸಪೇಟೆಯಲ್ಲಿ ಕಾಣ್ತಿರ್ಬೋದು ನೋಡಿ. ಇನ್ನೂ ಇಷ್ಟವೇ ಮೆಟೀರಿಯಲ್, ಸುಮಾರು ಚಿಲ್ಲರೆ ಐಟಮ್ ಇರೋದು ಇದ್ರಾಗೆ. ಸ್ನೇಹಿತರೆ, ಇವಾಗ ಎಲ್ಲಿದ್ದೀವಿ ಅಂದರೆ ಯಲಬುರ್ಗ ಹತ್ತತ್ರ ಇದ್ದೀನಿ. ಗಾಡಿ ಮಧ್ಯಾಹ್ನ ಖಾಲಿ ಆಯಿತು. ಖಾಲಿ ಆಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ಲೋಡ್ ಆಗ್ಬಿಡ್ತು. ಗೋಕಾಕ್ಗೆ ಇವತ್ತು ರಿಟರ್ನ್ ಗೋಕಾಕ್ ಹೋಗ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಬೆಂಗಳೂರಿಗೆ ಹೋಗಕ್ಕೆ ಲೋಡ್ ಸಿಗಲಿಲ್ಲ. ಆಮೇಲೆ ಶುಕ್ರವಾರ ಶನಿವಾರ ನಾವೊಂದು ಮನೆ ಶಿಫ್ಟ್ ಮಾಡಬೇಕಂತಿದ್ದೆಲ್ಲ ಚೇಂಜ್ ಆಯಿತು. ಶುಕ್ರವಾರ ಶನಿವಾರ ಭಾನುವಾರ ಶಿಫ್ಟ್ ಮಾಡೋಣ ಅಂಥೇಳಿ ಅಲ್ಲಿವರೆಗೂ ನಿಲ್ಸ್ಕೊಂಡ್ರೆ ವೇಸ್ಟ್ ಆಗ್ಬಿಡ್ತದೆ. ಹಿಂಗೆ ಗೋಕಾಕ್ ಹೋಗಿ ಬೆಂಗಳೂರು ಕಡೆ ಬಂದ್ಬಿಡೋಣ ಅಂಥೇಳಿ ರಿಟರ್ನ್ ಮಾಡಿದೆ. ಆಮೇಲೆ ನೋಡ್ರಿ ಇವತ್ತು ಲೋಡ್ ಆಗಲ್ಲ ಅಂದ್ಕೊಂಡಿದ್ದೆ, ಯಾಕಂದರೆ ಖಾಲಿ ಆಗಿದ್ದೇ 1 ಗಂಟೆಯಲ್ಲಿ ಲೆಕ್ಕದಲ್ಲಿ. ಆಮೇಲೆ ಫೋನ್ ಮಾಡಿದ್ರೆ ಇಲ್ಲ ಲೋಡ್ ಐತೆ ಹೋಗು ಅಂತೇಳಿ ಕಳಿಸ್ಬಿಟ್ರು. ಹೋಗಿ ಲೋಡು ಆಯಿತು, ಲೋಡ್ ಮಾಡ್ಕೊಂಡು ಹೊರಟಿದ್ದೀನಿ. ಲೋಡ್ ಇವತ್ತು ಖಾಲಿಯಾಗಿ ಲೋಡ್ ಆಗೋಕ್ಕೆ ಕಾರಣ ಇಷ್ಟೇ, ಎಲ್ಲ ಹಬ್ಬ ಇರೋದ್ರಿಂದ ಎಲ್ಲರೂ ರಜೆ ಹಾಕಿದ್ದಾರೆ. ಗಾಡಿಯವರೆಲ್ಲ ರೆಗ್ಯುಲರ್ ಈ ಗೋಕಾಕ್ ಲೈನ್ ಓಡಿಸೋ ಗಾಡಿಯವರೆಲ್ಲರೂ ರಜೆ ಹಾಕ್ಬಿಟ್ಟವ್ರೆ. ಗಾಡಿಗಳಿಲ್ಲ ಅಂಥೇಳಿ ನಾವು ಹೋಯ್ತು ಅಂದಿದ್ಕೊಳ್ಳೆ ನಮಗೆ ಲೋಡ್ ಕೊಟ್ಬಿಟ್ರಿ ಇವತ್ತು. ಇಲ್ಲಾಂದರೆ ಆಲ್ಟ್ ಆಗಿರೋದು ಏನು ಮಾಡೋಕ್ಕಲ್ಲ. ಕೆಲವು ಟೈಮ್ ಹಂಗೆ ಈಗ ಎಲ್ಲರೂ ಹಬ್ಬ ಮಾಡೋಕ್ಕೆ ನಿಂತ್ಕೊಂಡ್ರು, ನಾವು ಗಾಡಿ ಓಡ್ಸೋಕ್ಕೆ ನಿಂತ್ಕೊಂಡಿದ್ದೀವಿ. ಹಾಗಾಗಿ ಲೋಡ್ ಸಿಕ್ತು. ನೋಡೋಣ, ಬೆಳಗ್ಗೆ ಹೋಗಿ ಆದಷ್ಟು ಗೋಕಾಕ್ ನಾಳೆ ಖಾಲಿ ಮಾಡಿ ಬೆಂಗಳೂರು ಕಡೆಯೇ ಸಕ್ಕರೆ ತುಂಬೋಣ ಅಂತಲೇ ಹೋಗ್ತಾಯಿದ್ದೀವಿ. ಒಂದು ವೇಳೆ ಸಕ್ಕರೆ ಬಾಡಿಗೆ ಸಿಕ್ಕಾಪಟ್ಟೆ ಕಡಿಮೆ ಇದ್ದರೆ ಮಾಮೂಲಿ ಕಡಿ ತುಂಬ್ಕೊಂಡು ಬಂದು ಹೊಸಪೇಟೆ ಖಾಲಿ ಮಾಡಿ ಹೊಸಪೇಟೆಲಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗ್ಬಿಡೋದು. ಹೆಂಗಿದ್ರು ಶುಕ್ರವಾರ ಶನಿವಾರ ಭಾನುವಾರ 3 ದಿವಸ ಕಂಪಲ್ಸರಿ ರಜೆ ಬೇಕೇ ಬೇಕು, ತಗೊಳ್ಳೇಬೇಕು. ಗಾಡಿ ನಿಲ್ಲಿಸಲೇಬೇಕು. ಹೇಳ್ಬಿಟ್ಟಿದ್ದೀನಿ ಯಜಮಾನ್ರು ಅಷ್ಟೇ ಹೇಳ್ಬಿಟ್ಟಿದ್ದಾರೆ. ಸರಿ ಆಯಿತು, ಬೆಂಗಳೂರಿಗಾದರೆ ಬೆಂಗಳೂರು ಬಂದುಬಿಡು, ಇಲ್ಲಾಂದರೆ ಹೊಸಪೇಟೆಗೆ ಬಂದು ಖಾಲಿ ಮಾಡಿ ನಿಲ್ಲಿಸ್ಬಿಟ್ಟು ಬಂದುಬಿಡು ಅಂತ ಹೇಳಿದ್ದಾರೆ. ಇದು ನೋಡಿ ಯಲಬುರ್ಗ ಸಿಟಿ ಎಂಟ್ರೆನ್ಸ್ 4 ಲೈನು. ಲಾಸ್ಟ್ ಟ್ರಿಪ್ಪು 2 ಟ್ರಿಪ್ ಗೋಕಾಕ್ ಕೊಡೋದು ಹೋದ ವಾರದಲ್ಲಿ. ಅವಾಗೆಲ್ಲ ಏನು ಜಾಸ್ತಿ ವಿಡಿಯೋನೇ ಮಾಡೋಕ್ಕೋಲಿಲ್ಲ, ಸುಮ್ಮನೆ ಹೋಗ್ತಾನೆ ಇದ್ದುಬಿಟ್ಟಿದ್ದೆ ನಾನು. ಈ ಟ್ರಿಪ್ಪು ಮಾಡೋಣ ಅಂದ್ಕೊಂಡು ಈ ಕಡೆ ಎಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿಂದ ಮುಂದೆ ಹೋಗಿ ಸರ್ಕಲ್ ಬರುತ್ತೆ ಯಲಬುರ್ಗದಲ್ಲಿ. ಫಸ್ಟ್ನೇ ಸರ್ಕಲ್ ಲೆಫ್ಟ್ ಕೊಡೋದು, ಅಂದರೆ ಸೀದಾ ಹೋಗಿ ಬರ್ಬೋದು. ನಮ್ಮ ಗಾಡಿಯಲ್ಲಿ ಪಾಸ್ ಆಗಲ್ಲ, ಹೋಗಲ್ಲ. ಹಾಗಾಗಿ ಹಿಂದ್ಗಡೆ ಬೈಪಾಸ್, ರಿಂಗ್ ರೋಡ್ ಥರ ಸಣ್ಣ ಬೈಪಾಸ್ ಥರ ಮಾಡಿದ್ದಾರೆ. ಆ ಬೈಪಾಸಲ್ಲೇ ಹೋಗ್ಬೇಕು. ಮುಂದೆ ಸರ್ಕಲಲ್ಲಿ ಲೆಫ್ಟ್ ಕೊಡೋದು, ಮುಂದೆ ಹೋಗಿ ರೈಟ್ ಕೊಡ್ಕೊಂಬಿಟ್ರೆ ಸೀದಾ ಗಜೇಂದ್ರಗಢದಿಂದ ಗೊತ್ತಲ್ಲ, ಸೀದಾ ಬೇಲೂರಿಂದ ಬಾದಾಮಿಯಿಂದ ಕೇರೂರು, ಲೋಕಾಪುರ ಹೀಗೆ ಹೋಗೋದು. ಮುಂದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಬರ್ರಿ. ಟೈಮ್ ಆಲೆ ಇವತ್ತು ಲೇಟ್, 8:45 ಆಯಿತು. ಇನ್ನು 10 ನಿಮಿಷ ಕಮ್ಮಿ ಇದೆ 9 ಗಂಟೆಗೆ. ಸ್ವಲ್ಪ ಆಫೀಸ್ನವರೆಲ್ಲ ಪೂಜೆ ಇರೋದ್ರಿಂದ ಸ್ವಲ್ಪ ಲೇಟ್ ಮಾಡಿಬಿಟ್ರು ಬಿಲ್ಗಳು ಕೊಡೋದು. ಡೀಸೆಲ್ ಹಾಕ್ಕೊಂಡೆಲ್ಲ ಬಿಡೋ ಸ್ವಲ್ಪ ಲೇಟ್ ಆಗೋಯ್ತು. ಟ್ರಿಪ್ ಇಷ್ಟೊತ್ತಿಗಾಗಲೇ ಬಾದಾಮಿ ಹತ್ತತ್ರ ಇದ್ದೆ ನಾನು. ಈ ಟ್ರಿಪ್ ಇನ್ನೇ ಇಲ್ಲ. ಏನು ಟೆನ್ಷನ್ ತಗೊಳಂಗೆ ಏನಿಲ್ಲ, ಇರೋದೇ 220 ಕಿಲೋಮೀಟ್ರ್ ಟೋಟಲ್ಲು. ಅದರಾಗೆ ಈಗೊಂದು 40-45 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀನಿ. ಇನ್ನೂ 180 ಕಿಲೋಮೀಟ್ರು ಆರಾಮಾಗಿ ಹೋಗೋದು. ನಮಗೆ ಬೇಜಾರಾಗೋದಂದರೆ ಏನಪ್ಪ ಅಂದರೆ ಲೋಕಾಪುರದಿಂದ ಹೋಗ್ತೀವಲ್ಲ, ಅದು ಒಂದೇ ಬೇಜಾರಾಗೋದು. 52 ಕಿಲೋಮೀಟ್ರು 3 ಅವರ್ ಟೈಮ್ ತೊಗೋತದೆ. 52 ಕಿಲೋಮೀಟ್ರ್. ಆವಾಗ 1 ಅವರಿಗೆ 20 ಕಿಲೋಮೀಟ್ರ್ ಓಡಿಸಲ್ಲ ನಾವು. ನೋಡಿ, ಇದೇ ಸರ್ಕಲ್, ಫಸ್ಟ್ ಸರ್ಕಲು. ಇಲ್ಲಿ ಲೆಫ್ಟ್ ತಗೋಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇದು. ಚೆನ್ನಮ್ಮ ಸರ್ಕಲ್ ಇಲ್ಲಿ ಲೆಫ್ಟ್ ತಗೊಂಡು ಅಲ್ಲಿಂದನೂ ಹೋಗ್ಬೋದು. ಆದರೆ ಅಲ್ಲಿ ನಮ್ಮ ಗಾಡಿ ಹೋಗಲ್ಲ. ಇಲ್ಲಿ ಹೋಗಿ ಮುಂದೆ ಹಿಂಗೆ ರೈಟ್ ಹೊಡ್ಕೊಂಡು ಸೀದಾ ಅಲ್ಲಿಂದ ಬರುತ್ತೆ. ಆ ರೋಡಿಗೆ ಜಾಯಿಂಟ್ ಆಗ್ಬಿಡ್ತೈತೆ. ಆ ರೋಡಲ್ಲಿ ಹೋಗ್ಬಿಡೋಣ. ಸೀದಾ ಎಲ್ಲರೂ ಬೇಲೂರು ಇಲ್ಲಾಂದರೆ ಬಾದಾಮಿ ಅಲ್ಲೆಲ್ಲರೂ ನಿಲ್ಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗೋದು. ಏನು ಟೆನ್ಷನ್ ತಗೊಳಂಗೆ ಏನಿಲ್ಲ. ಒಂದು ವೇಳೆ ನಿದ್ದೆ ಬಂದರೆ
ಮಲಿಕೊಂಡು ಹೋಗ್ಬೋದು, ಭಾಳ ದೂರ ಏನಿಲ್ಲ. ಹೆಂಗೆ ಹೋದರೂ ಗಾಡಿ ಖಾಲಿ ಮಾಡೋದು 1:30-2 ಗಂಟೆಗೇ. ಶಾಂಪೂಲೆಲ್ಲ ತಗೊಂಡು ರಿಪೋರ್ಟೆಲ್ಲ ಬಂದು ಖಾಲಿ ಮಾಡೋದೇ 2 ಗಂಟೆಗೇ. ಆರಾಮಾಗಿ ಹೋಗ್ಬೋದು, ಏನಂತ ರಿಸ್ಕ್ ತಗೊಂಡು ಹೋಗಲೇಬೇಕು ಅನ್ನೋದೇನಿಲ್ಲ ಈ ಗೋಕಾಕ್ಗೆ. ಏನಕ್ಕಪ್ಪ ಅಂದರೆ ಅವ್ರಿಗೆ ಡೈಲಿ 2 ಗಾಡಿ ಗೋಲಿ ಬೇಕೇ ಬೇಕು. ಅವ್ರಿಗೆ ಸ್ಪಾಂಜು 2 ಗಾಡಿ ಕಂಪಲ್ಸರಿ ಹೋಗುತ್ತೆ. 2 ಗಾಡಿನೂ ಖಾಲಿ ಮಾಡೇ ಮಾಡ್ತಾರೆ. 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಖಾಲಿ ಮಾಡ್ತಾರೆ. ಟ್ಯಾಕ್ಟ್ರನ್ನ ದಾರಿ ಬಿಟ್ಟಣ್ಣ, ನೀನು ಹೋಗಲ್ಲ, ನಮಗೂ ಹೋಗಕ್ಕೆ ಬಿಡಲ್ಲ. ನಾವಿಲ್ಲಿ ರೈಟ್ಗೆ ಹೋಗ್ಬೇಕು. ನಾವು ಇಲ್ಲಿ ರೈಟ್ಗೆ ಹೋಗೋದು ಒಂದು ಸ್ವಲ್ಪ ಡೇಂಜರ್ ರೋಡು, ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ನಮ್ಮದು ಬೈಟಲ್ಲಿ ರೋಡ್ ಇದೆ, ಅಷ್ಟು ಟೆನ್ಷನ್ ಏನಿಲ್ಲ. ಆದ್ರೂ ಗಾಡಿ ಸಿಕ್ಕಾಪಟ್ಟೆ ಇದಾಗುತ್ತೆ. ನೋಡಿ ಹೆಂಗೈತೆ ಅಷ್ಟು ಸ್ಟೆಪ್ಪಲ್ಲಿ ಬೋರ್ಡ್ ಹಾಕಿ ನೋಡಿ, ಗದಗ ಗಜೇಂದ್ರಗಡ ಕಾಣ್ಬೋದು. ಗದಗ ಗಜೇಂದ್ರಗಡ ಒಂಥರ ಸ್ಟೆಪ್ ಐತೆ, ಗಾಡಿ ಮಲ್ಲಿಗೆ ಎದ್ದೇಳುತ್ತೆ. ಇಲ್ಲಿಂದ ಗಜೇಂದ್ರಗಡ 15 ಕಿಲೋಮೀಟ್ರ್. ಯಾವುದೋ ಸಾಕಾಯ್ತಪ್ಪ 14 ವೀಲ್ ಹೊಸ ಗಾಡಿ. ಅವೆಲ್ಲ ಬಂದು ಸೊಸೈಟಿ ಅಕ್ಕಿ ಹೊಡೆಯುವ ಗಾಡಿ. ಅದಕ್ಕೆ ಆ ಸೊಸೈಟಿ ಅಕ್ಕಿ ಹೊಡೆಯೋ ಗಾಡಿಗೆ ಯೆಲ್ಲೋ ಕಲರ್ ಬಣ್ಣ ಬಳಿಲೇಬೇಕು, ಹಂಗಾಗಿ ಬಳದಾರೆ. ಆಮೇಲೆ ಇಲ್ಲೊಂದು ಇವತ್ತು ವಿಡಿಯೋ ಮಾಡಬೇಕಂತ ಶುರು ಮಾಡೋ ಉದ್ದೇಶನೇ ಒಂದು, ಇಲ್ಲಿ ತೋರಿಸ್ತೀನಿ ಬರ್ರಿ. ಇದೊಂದು ಕೆಲವೊಂದು ತೋರ್ಸೋಕ್ಕೂ ಆಗಲ್ಲ, ಏನಿಲ್ಲ ಹಿಂಗೆ ನೋಡ್ಕೋಬೇಕು. ಏನಕ್ಕಂದರೆ ಹಳ್ಳಿಗಳ ಕಡೆಲ್ಲ ಏನು ಮಾಡೋಕ್ಕಾಗಲ್ಲ, ಇನ್ನೂ ಕೆಲವು ಹಳ್ಳಿಗಳು ಇಂಪ್ರೂವ್ ಆಗಿಲ್ಲ. ಯಾಕಂದರೆ ಬಾತ್ರೂಮು ಎಲ್ಲ ಕಟ್ಕೊಂಡು ಬಾತ್ರೂಮಲ್ಲಿ ಹೋಗೋದು ಅಭ್ಯಾಸ ಇಲ್ಲ ಅವ್ರಿಗೆಲ್ಲ. ಎಲ್ಲ ತಗೊಬಂದು ಸಂಜೆ ಟೈಮಲ್ಲಿ ರೋಡಲ್ಲಿ ಕುತ್ಕೊಂಡ್ಬಿಡ್ತಾರೆ. ನೋಡಿ ದೇವಸ್ಥಾನ ಅಲ್ಲಿಂದ ಬರುತ್ತೆ ಗಾಡಿ, ಆದರೆ ಅಲ್ಲಿಂದ ನಮ್ಮ ಗಾಡಿ ಬರಲ್ಲ ಅನ್ನೋದಕ್ಕೆ ನಾವು ಹಿಂಗೆ ಸುತ್ತ ಹಾಕೊಂಡು ಬರೋದು. ಇಲ್ಲಿ ಲೆಫ್ಟ್ಗೆ ಹೊಡ್ಕೊಂಬಿಡೋಣ, ಅಲ್ಲಿಂದ ಬರುತ್ತೆ ರೋಡು. ನೋಡಿ ಇಲ್ಲಿ ರೋಡಲ್ಲಿ ಗಾಡಿ ಬರಲ್ಲ ಅನ್ನೋಕ್ಕೆ ಹಿಂಗೆ ಒಂದು ರೌಂಡ್ ಹೊಡ್ಕೊಂಡು ಬಂದ್ಬಿಡೋದು. ಇಲ್ಲಿಂದ ಗಜೇಂದ್ರಗಡ 15 ಕಿಲೋಮೀಟ್ರು. ಇಲ್ಲೊಂದು ತೋರಿಸ್ತೀನಿ. ಟ್ರಿಪ್ಪಲ್ಲೆಲ್ಲ ನೋಡ್ಕೊಂಡೋದೆ, ವಿಡಿಯೋ ಮಾಡೋಣ ಅಂದ್ಕೊಂಡು ಹೋದೆ, ಸುಮ್ಮನೆ ಹೊಂಟ್ಬಿಟ್ಟೆ. ಯಾವುದೋ ಒಂದು ಬೇಜಾರು ಹಂಗೆ ಅಂದ್ಕೊಂಡು ಯಾವ ವಿಡಿಯೋ ಮಾಡೋದು ಬೇಡ ಏನು ಬೇಡ ಅಂತ ಸೀದಾ ಹೊಂಟ್ಬಿಟ್ಟಿದ್ದೆ. ಈ ಟ್ರಿಪ್ಪು ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಇಲ್ಲೆಲ್ಲ ಜೋಳ ಸೀಸನ್ ಇವಾಗೆಲ್ಲ, ಎಲ್ಲ ಈ ಕಡೆಲ್ಲ ಸಿಕ್ಕಾಪಟ್ಟೆ ಜೋಳ ಬೆಳೆಯಂಗೆ ಕಾಣ್ತಾರೆ. ಸೀಸನ್ನು ನೋಡಿ ಇಲ್ಲಿ ಕಾಣ್ಬೋದು. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೋಡಲ್ಲಿ ಅಲ್ಲಿ ಕೂತಿದೆ ನೋಡಿ ಜನಗಳು, ನೋಡಿದ್ರ ಏಕ ಜೋಳ ರೋಡ್ಗೆ ಹಾಕಿದ್ದಾರೆ, ಎಲ್ಲ ಒಣಗಾಕಿರೋದು. ನೋಡಿ ಆಪೋಸಿಟ್ ಗಾಡಿ ಬೇರೆ ಬರ್ತಾಯಿದೆ. ಏನಪ್ಪ ಅಂದರೆ ಯಾವತ್ತೇ ಆಗಲಿ ಈ ಥರ ರೋಡಲ್ಲಿ ಹಾಕ್ತಾರೆ ಜೋಳ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ರೈತರಿಗೆ ಕರೆಕ್ಟಾಗಿ ಜಾಗಗಳು ಇರೋಲ್ಲ ಒಣಗಾಕೋಕ್ಕೆ, ಎಲ್ಲ ಒಣಗಿಸ್ಬಿಟ್ಟೆ ಹಾಕಬೇಕು. ಹಾಕೋದು ಏನು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅಲ್ಲಿ ಇರ್ತಿರಲ್ಲ ರೈತರು, ಅದು ಒಂದೇ ದೊಡ್ಡ ತಪ್ಪು. ಯಾಕಂದರೆ ಜನ ಗಾಡಿಗಳು ಯಾವ ಥರ ಆಗುತ್ತೆ, ಯಾವ ಟೈಮಲ್ಲಿ ಹೆಂಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮೊನ್ನೆ ಅಂತೂ ಎಲ್ಲ ರೋಡ್ಗೆ ಇವತ್ತು ಅವ್ರು ಸ್ವಲ್ಪ ಸೈಡ್ ಕೂತವ್ರೆ. ಮೊನ್ನೆ ಅಂತೂ ಇನ್ನೂ ಅವೇ ಮುಂದೆ ಅವೇ ಇರೋದು. ರೋಡ್ಗೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಸ್ವಲ್ಪ ಮಾರಿದ್ರೆ ಅವ್ರ ಮೇಲೆ ಟಚ್ ಆಗೋದು, ಆಕ್ಸಿಡೆಂಟ್ ಆಗೋದು ಎಲ್ಲ ಆಗ್ಬಿಡ್ತವೆ. ಹಾಗಾಗಿ ಆದಷ್ಟು ಹೇಳೋದು ರೈತರು, ನೀವು ರೈತರಾಗಿದ್ದರೆ ನೀವು ಈ ಥರ ಏನಾರು ಮಾಡೋದಾಗಿದ್ದರೆ ಮಾಡಿ, ಏನು ಬೇಜಾರಿಲ್ಲ. ಸ್ವಲ್ಪ ಒಳಗಿರಿ, ರೋಡ್ ಸೈಡ್ಗೆ ಇರೋಕ್ಕೆ ಹೋಗ್ಬಿಡ್ರೆ ಪಕ್ಕದಲ್ಲೇ. ಯಾಕಂದರೆ ಗಾಡಿಗಳು ಯಾವ ಟೈಮ್ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್ ನೀವು ನೋಡಿರ್ಬೋದು, ನಮ್ಮ ಹಾಸನದಲ್ಲಿ ಗಣೇಶ ಬಿಡಬೇಕಾರೆ ಮಸ್ಲೆ ಹೊಸಳಿನ ಏನದು, ಅಲ್ಲಿ ಗಣೇಶ ಬಿಡ್ಬೇಕಾದ್ರೆ ಗೊತ್ತಿರಬೇಕಲ್ಲ, 10-11 ಜನ ಗಾಡಿ ಹೋಗಿ ಹತ್ಕೊಂಡು ಹೋಗಿ ಎಲ್ಲರ ಮೇಲೆ ಹತ್ಬಿಟ್ಟು ಎಲ್ಲ ಗಣೇಶ ಬಿಡ್ಬೇಕಾರೆ ಎಲ್ಲರ ಮೇಲೆ 10-11 ಜನ ಸತ್ತೋಗ್ಬಿಟ್ರು. ಈ ಥರ ಎಲ್ಲ ಆಗ್ತಾವೆ ನೋಡಿ. ಇಲ್ಲೆಲ್ಲ ಅದೇನೆ, ಇದೇ ಜಾಗದಲ್ಲೇ ಇಲ್ಲೇ ಕೂತಿದ್ರು ರೋಡಲ್ಲಿ ಓಸಲಿಗೆ ಬಂದಾಗ. ಸ್ವಲ್ಪ ಒಳಗೆ ಈಗ ಅವರಲ್ಲಿ ಕೂತ್ಕೊಳ್ಳೋದು ಏನಕ್ಕಪ್ಪ ಅಂದರೆ ನೈಟ್ ಎಲ್ಲ ಯಾರು ಕಳ್ತನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಬಂದಿರ್ತಾರೆ, ಮಲಿಕೊಂತಾರೆ. ಸ್ವಲ್ಪ ಒಳಗೆ ರೋಡಿಂದ ಒಳಗಡೆ ಮಲಿಕೊಳ್ಳಿ, ಆದಷ್ಟು ಸೇಫ್ಟಿಯಾಗಿ ಮಲಿಕೊಳ್ಳಿ. ಇದ್ರ ಮೇಲೆ ಮಲಿಕೊಳ್ಳೋದೆಲ್ಲ ಮಾಡಬೇಡ್ರಿ. ಇಲ್ಲೆಲ್ಲ ಇತ್ತು, ಎಲ್ಲ ಖಾಲಿ ಮಾಡಿಬಿಟ್ರೆ ಇಲ್ಲ ಇನ್ನೂ ಏಕದೇ ಐತೆ ಈ ರೋಡಲ್ಲಿ. ನಾನು ಬೇಜಾನ್ ನೋಡಿದ್ದೀನಿ. ಇವೆಲ್ಲ ಮೆಕ್ಕೆಜೋಳ ಬೆಳೀತಾರೆ, ಇಲ್ಲೆಲ್ಲ ತುಂಬಿಕ್ಬಿಟ್ಟಾರೆ ನೋಡಿ. ಇಲ್ಲಿ ನೋಡಿದ್ರೆ ಇಲ್ಲಿ ಅದ್ರ ಮೇಲೆ ಮಲಿಕೊಳ್ತದೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಯಾವ ಟೈಮ್ ಹೆಂಗಾಗುತ್ತೆ ಗೊತ್ತಾಗಲ್ಲ. ಪಟ್ಟಣ ಪಂಚಾಯತಿ ಯಲಬುರ್ಗಾ 1ನೇ ಪುನಃ ಬನ್ನಿ, ಬರ್ರಿ ಆರಾಮಾಗಿ ಹೋಗೋಣ. ಮುಂದೆ ಎಲ್ಲರೂ ಬಾದಾಮಿಯಲ್ಲಿ ಹೋಗಿ ಊಟ ಸಿಗ್ತವೆ, ತಿನ್ಕೊಂಡು ಹೋಯ್ತಾರಣ. ಗಾಡಿಯಲ್ಲಂತೂ ಅಡುಗೆ ಅಂತ ಏನಿಲ್ಲ. ಇದ್ದಿದ್ದು ಮಧ್ಯಾಹ್ನ ಎಲ್ಲ ಖಾಲಿ ಮಾಡಿಬಿಟ್ಟೆ.
ರೋಡಿಗೆ ಆಪೋಸಿಟ್ ಟೂ ವೀಲರ್ ಬರ್ತೈತೆ, ಕಾಣ್ತಾ ಇಲ್ಲ ರೋಡು ನೋಡಿ, ಇಲ್ಲೆಲ್ಲ ಹಾಕೋರೆ ನೋಡಿದ್ರ ಈ ಥರ ಆಗುತ್ತೆ. ಕಾಣದೆ ಹೆಚ್ಚು ಕಮ್ಮಿ ನೋಡಿ LED ಲೈಟ್ ಹಾಕೊಂಬರ್ತಾರೆ, ರೋಡ್ಗಳು ಕಾಣಲ್ಲ ನೋಡಿ. ಆ ಜಾಗದಲ್ಲಿ ಮಲಗಿರೋದು ನೋಡಿ, ಅವ್ರು ಎಲ್ಲಿ ಮಲಗವ್ರೆ ಅಪ್ಪ, ಏನು ಧೈರ್ಯನೋ ಏನೋ, ಏನು ಮಾಡೋಕ್ಕಾಗಲ್ಲ. ಬರ್ರಿ ನಮ್ಮ ದಾರಿ ಹಿಡ್ಕೊಂಡು ನಾವು ಹೋಗೋಣ, ಮುಂದೆ ಎಲ್ಲರೂ ತಿನ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗೋಣ. ನೋಡಿದ್ರೆ ರೋಡಲ್ಲಿ ನೋಡ ಅಲ್ಲಿ ಮಲಿಕೊಂಡಿರೋದು ಇವೆಲ್ಲ ಇದ್ದೇನೆ ಏಕ ನೋಡೋದ್ರ ಮೇಲೆ ಮಲಿಕೊಂಡವ್ರೆ. ಯಾಕಂದರೆ ಸಡನ್ನಾಗಿ ಆಪೋಸಿಟ್ ಗಾಡಿಗಳು ಬಂದಾಗ ರೋಡ್ಗಳು ಕಾಣಲ್ಲ, ಬಿಟ್ಬಿಟ್ರೆ ಕಷ್ಟ ಆಗ್ಬಿಡ್ತವೆ. ಅದಕ್ಕೆ ಹೇಳೋದು ಸ್ವಲ್ಪ ದೂರ ಮಲಿಕೊಳ್ಳಿ, ಅದ್ರ ಮೇಲೆ ಮಲಿಕೊಳ್ಳೋದು, ರೋಡ್ ಸೈಡೆ ಮಲಿಕೊಳ್ಳೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟೇ ನನ್ನ ಉದ್ದೇಶ. ನೀವು ಒಣಗಾಕೋದು ನಾನು ತಪ್ಪು ಅಂತ ನಾನು ಹೇಳಲಿಲ್ಲ, ಯಾಕಂದರೆ ಜಾಗ ಇಲ್ಲ ಒಣಗಾಕ್ತೀರ ರೋಡ್ ಸೈಡೆ. ಆದರೆ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ ಅಷ್ಟೇ. ನೋಡಿ ಸ್ನೇಹಿತರೆ, ಯಾದವಾಡದಲ್ಲಿದ್ದೀನಿ ಈಗ, ಟೈಮು 1:15. ಅಲ್ಲಿಂದ ನಾನ್ ಸ್ಟಾಪ್ ಬರ್ತಾನೇ ಇದ್ದೀನಪ್ಪ. ಇಲ್ಲಿ ಏನು ಕೆಲಸ ಮಾಡಿಬಿಡಾರೆ ಅಂದರೆ, ಇದೆಲ್ಲ ಯಾದವಾಡ ಸರ್ಕಲ್ ನೋಡಿ, ಇದು ಮುದೋಳ್ ಹೋಗೋ ದಾರಿ, ಇದು ಎಲ್ಲ ಹಾಕಿದೆ ನೋಡಿ ಯಾದವಾಡ. ಇದು ಲೋಕಾಪುರ ಹೋಗುತ್ತೆ ಈ ರೋಡು, ಈ ರೋಡು ಲೋಕಾಪುರ ಹೋಗುತ್ತೆ. ಇದು ನಾವು ಸೀದಾ ಓಯ್ ಅಣ್ತಮ್ಮ ಎದ್ದಳ ಮೇಲೆ ಎದ್ದ ಮೇಲೆ ಕಳೆದ ಟ್ರಿಪ್ ಬರ್ಬೇಕಾರೆ ಯಾದವಾಡದಿಂದ ಹಿಂದ್ಗಡೆ ಎಲ್ಲ ಸಿಕ್ಕಾಪಟ್ಟೆ ಗುಂಡಿ ಬಿದ್ದುಬಿಟ್ಟಿತ್ತು. ನಾನು ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೆ, ನ್ಯಾಷನಲ್ ಹೈವೇ ಅಂತೇಳಿ. ಅದು ಇವಾಗ ಏನು ಮಾಡಿದ್ದಾರೆ, ಮುಚ್ಚಿಬಿಟ್ಟಿದ್ದಾರೆ. ಇವಾಗ ಮುಚ್ಚಿಬಿಟ್ಟಾರೆ. ಏನಪ್ಪ ಅದ್ರಾಗಂದರೆ ಆವಾಗಲೇ ಚೆನ್ನಾಗಿತ್ತು ಅನಿಸುತ್ತೆ, ಇವಾಗ ಇರೋದು ಡೇಂಜರ್ ಮಾಡಿಬಿಟ್ಟಾರೆ. ಇವಾಗ ಆವಾಗ ಒಂದು ಸ್ವಲ್ಪ ಡೇಂಜರ್ ಇತ್ತು, ಇವಾಗ ಇರೋದು ಡೇಂಜರ್ ಮಾಡಿಬಿಟ್ಟಾರೆ. ಏನು ಮಾಡಾರಪ್ಪ ಅಂದರೆ ಮಣ್ಣಾಕಿ ಮುಚ್ಚೋದಲ್ದೇ ಈ ಮಣ್ಣು ಜೊತೆಗೆ ಕಲ್ಲುಗಳಾಗಿ ತಂದು ಮುಚ್ಚಿಬಿಟ್ಟಾರೆ ಅದನ್ನೆಲ್ಲ. ಒಂದೊಂದು ಕಲ್ಲುಗಳು ಇಷ್ಟು ದಪ್ಪ ಕಲ್ಲುಗಳವೆ ಅಂದರೆ ಬಿಡೋಕ್ಕೆ ಭಯ ಆಗುತ್ತೆ, ಎಲ್ಲಿ ಟೈರ್ ಹೊಡೆದೋಗುತ್ತೋ ಅಂತ. ಮುಂಚಾರ ಗುಂಡಿ ಬಿದ್ದಿರೋದು, ನಿಧಾನಕ್ಕೆ ಫಸ್ಟ್ ಗೇರ್ ಕೊಡ್ಕೊಂಡು ನಿಧಾನಕ್ಕೆ ಹತ್ಸಿ ಇಳಿಸಿ ಏನೋ ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತು. ಇವಾಗ ಏನು ಮಾಡ್ಬಿಟ್ಟಾರೆ ಅಂದರೆ ಯಪ್ಪ ಯಪ್ಪ ಯಪ್ಪ, ಕೆಂಪು ಮಣ್ಣು ಕಲ್ಲು ತಂದು ಹಾಕ್ಬಿಟ್ಟವ್ರೆ, ಬಿಡೋಕ್ಕೆ ಭಯ ಆಗ್ತದೆ. ಎಲ್ಲ ನೋಡಿದ್ರೆ ಕಲ್ಲುಗಳು ಬಿದ್ದಾವೆ. ಕಲ್ಲು ಮೇಲೆ ಬಿಟ್ಟರೆ ಟೈರ್ಗಳು ಹೆಜ್ಜೆ ತಗೊಳಕೊಂಡ್ರೆ ಟೈರ್ ಹೊಡೆದೋದ್ರೆ ಕಷ್ಟ, ಕಲ್ಲು ಇಟ್ಗಳು ಬಿದ್ದುಬಿಟ್ರೆ. ಆ ಥರ ಮಾಡಿಬಿಟ್ಟಾರೆ ಈಗ. ಅದೇನೋ ಮಾಡೋಕ್ಕೋಗಿ ಇದೇನೋ ಮಾಡ್ತಾರೆ ಜನಗಳು. ಇಲ್ಲಿಂದ ಈ ಕಡೆನೂ ರೋಡ್ ಚೆನ್ನಾಗಿಲ್ಲ, ಆದರೆ ನೋಡೋಣ ಇಲ್ಲಿಂದ ಈ ಕಡೆ ಅದೇನು ಮಾಡವ್ರೆ ಏನಂತ. ಆ ಕಡೆ ಸಿಕ್ಕಾಪಟ್ಟೆ ಹೋಗಿತ್ತು, ಅದೆಲ್ಲ ಮಣ್ಣು ಹಾಕ್ಬಿಟ್ಟವ್ರೆ. ಇಲ್ಲಿಂದ ಈ ಕಡೆ ಏನು ಮಾಡೋರು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇನ್ನೂ ನಾನು 30 ಕಿಲೋಮೀಟ್ರ್ ಹೋಗೋ ಪಾಯಿಂಟಿಗೆ ಈಗಾಗಲೇ 1:15. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 3:30. ಸೇಮ್ ಅದೇ ಮಾಮೂಲಿ ರೆಗ್ಯುಲರ್ ಟೈಮ್ ಆಗುತ್ತೆ, 3:30-4 ಗಂಟೆ ಆಗುತ್ತೆ. ಬಾದಾಮಿಯಲ್ಲಿ ಬಂದು ಒಂದು ಎಗ್ ರೈಸು ಎಲ್ಲ ತಿನ್ಕೊಂಡು ಬಂದೆ. ಏನಪ್ಪ ಅಂದರೆ ನಿದ್ದೆನೇ ಬರಲಿಲ್ಲ. ಯಾವಾಗ ರೈಸ್ ತಿಂದ್ಬಿಟ್ರೆ ನಿದ್ದೆ ಬಂದ್ಬಿಡೋದು. ಇವತ್ತು ನಿದ್ದೆನೇ ಬಂದಿಲ್ಲ. ನಿನ್ನೆ ನೈಟು ಸರಿಯಾಗಿ ನಿದ್ದೆ ಮಾಡಿಲ್ಲ, ಯಾಕಂದರೆ ಕೊಪ್ಪಳದಲ್ಲಿ 2 ಗಂಟೆ ಆಯಿತು ಹೊಸಪೇಟೆ ಬರ್ಬೇಕಾರೆ. 3:30ಗೆ ಎದ್ದು ಪಾರ್ಟಿಗೆ ಫೋನ್ ಮಾಡಿ ಅವರೆಲ್ಲ ಬಂದು ಕರ್ಕೊಂಡು ಹೋಗಿ 5 ಗಂಟೆ ನಿಲ್ಲಿಸಿ 5:30ಯಿಂದ ಖಾಲಿ ಮಾಡೋಕ್ಕೆ ಶುರು ಮಾಡಿದ್ರು. ಸರಿಯಾಗಿ ಮಲಗಲಿಲ್ಲ. ಹಿಂದೆ ಬಿಡು ಮುಂದೆ ಬಿಡು ಹಿಂದೆ ಬಿಡು ಮುಂದೆ ಬಿಡು ಅನ್ಕೊಂಡು. ಆದರೂ ಇವತ್ತು ನಿದ್ದೆನೇ ಬರ್ತಾಯಿಲ್ಲ, ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಪಾಯಿಂಟಿಗೆ ಹೋಗೇ ಬಿಡೋಣ, ಟೆನ್ಷನ್ ತಗೊಳ್ಳೋದೇ ಬೇಡ. ಇನ್ನು ಈ ಕಡೆಯಿಂದ ಗುಂಡಿ ರೋಡ್ಗಳು ಸಿಗ್ತವೆ, ಏನು ಮಾಡೋರೋ ಗೊತ್ತಿಲ್ಲ. ನೋಡಿ ಇಲ್ಲೇನು ಮುಚ್ಚಿಲ್ಲ, ಈ ಕಡೆ ಏನು ಮುಚ್ಚಿಲ್ಲ, ಆ ಕಡೆ ಮಾತ್ರ ಮುಚ್ಚವ್ರೆ. ಈ ಕಡೆ ನೆಕ್ಸ್ಟ್ ಟ್ರಿಪ್ಪಿಂದ ಮುಚ್ಬೋದು, ಏನೋ ಯಾವಾಗ ಮುಚ್ತಾರೆ ಮುಚ್ಚಲಿ. ಸದ್ಯಕ್ಕೆ ಬರೀ ಮಣ್ಣು ಹಾಕಿರೋ ಪರವಾಗಿಲ್ಲ, ಕಲ್ಲುಗಳು ಸೇರಿಸಿ ಹಾಕಿ ಮುಚ್ತಾರಲ್ಲ ಅದೇ ಭಾಳ ಬೇಜಾರು. ಹೋಗೋಣ. ನಿದ್ದೆಗೆಟ್ಟು ಓಡಿಸಿ ಸಾಕಾಗ್ಬಿಡೈತೆ. ಇನ್ನು ಯಾವತ್ತು ನೋಡಿ, ಇವತ್ತು ಹಬ್ಬ ಲೋಕಾಪುರದಲ್ಲಿ ನೋಡ್ತೀನಿ, ಹೊಲ್ದಾಗೆಲ್ಲ ಗಾಡಿಗಳು ರಾಶಿ ಗಾಡಿ ನಿಲ್ಸ್ಕೊಂಡು ಪೂಜೆ ಮಾಡ್ತಾವ್ರೆ. ನಾವುಗಳು ಹಬ್ಬ ನೋಡ್ದೇ ಗಾಡಿ ಓಡಿಸ್ತಾ ಇದ್ದೀವಿ ದುಡಿಬೇಕಂತೇಳಿ. ಒಂದಂತೂ ಸತ್ಯ, ಒಂದಂತೂ
ತಿಳ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೆ ಒಂದೊತ್ತು ಊಟ ಇಲ್ವಾ ಉಪವಾಸ ಮಲಿಕೊಂಬಿಡೋಣ ಬೇಡ, 2 ಹೊತ್ತು ಊಟ ಇಲ್ವಾ ನೀರು ಕುಡ್ಕೊಂಡು ಮಲಿಕೊಂಬಿಡೋಣ, ಸಾಲ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋದು ತುಂಬ ಅರ್ತ್ಕೊಂಡಿದ್ದೀನಿ. ಯಾಕಂದರೆ ತಿಳ್ಕೊಂಡಿರ್ಬೋದು, ಸಾಲ ಮಾಡಿ 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 ಕೊಡ್ತಾರೆ 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 ಅಂತೇಳಿ ಮಾಡಿ 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 ಇವತ್ತು 6 ವರ್ಷ ಕರೆಕ್ಟಾಗಿ ನನ್ನ ಗಾಡಿಯೆಲ್ಲ ಲಾಸಾಗಿ ಬಿಟ್ಟು 6 ವರ್ಷ ಆಗೋಯ್ತು. ಇನ್ನೂ ಸಾಲ ತೀರಿಸ್ತಾನೆ ಇದ್ದೀನಿ, ದುಡ್ದು 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 ರಾತ್ರಿ ಆಗಲೂ ಹಬ್ಬ ಇಲ್ಲ ಹರಿದಿನ ಇಲ್ಲ, ಬರೀ ದುಡ್ದು ಸಾಲ ತೀರ್ಸೋದೇ ಆಗ್ಬಿಡುತ್ತೆ ಜೀವನ. ಏನು ಮಾಡೋದು ಏನಪ್ಪ ಹೋಗಿ. ಇನ್ನೂ ಸಾಲ ತೀರಿಸ್ಬೇಕಂದ್ರೆ 5-6 ತಿಂಗಳು ಬೇಕೇ ಬೇಕು, ಅದಕ್ಕಿಂತ ಮುಂಚಿತವಾಗಿ ಆಗಲ್ಲ. ಏನಾರ ಒಂದು ಕಮಿಟ್ಮೆಂಟ್ ಬಂದ್ಬಿಡ್ತೈತೆ, ಸಾಲ ತೀರ್ಸೋಣ ಅಷ್ಟೊತ್ತಿಗೆ ತಗೊಳಪ್ಪ. ಇಲ್ಲೂ ಹಾಕಿದಾರಲ್ಲಪ್ಪ ನೋಡಿ, ಹಾಕಿದ್ರು ನೋಡಿ ಕಲ್ಲುಗಳು ನೋಡಿ, ಹಿಂಗೆ ನೋಡಿದ್ರ ಇಲ್ಲೂ ಅದೇ ಥರ ಮಣ್ಣುಗಳು ಹಾಕ್ಬಿಟ್ಟು ಕಲ್ಲುಗಳು ಹಾಕ್ಬಿಟ್ಟಾರಪ್ಪ, ಅದೇ ಬೇಜಾರು. ಒಂದಂತೂ ತಿಳ್ಕೊಳ್ಳಿ, ಇವತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಸಾಲ ಮಾತ್ರ ಮಾಡೋಕ್ಕೆ ಹೋಗ್ಬಿಡ್ರಿ. ಸಾಲ ಮಾಡಿ ಗಾಡಿ ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಲೋನ್ ತಗೊಂಡು ಗಾಡಿ ಮಾಡ್ಬೋದು, ಇಲ್ಲ ಅಂತಲ್ಲ, ಲೋನ್ ಬೇರೆ ಸಾಲ ಬೇರೆ ಅಲ್ಲ. ಗಾಡಿ ಮೇಲೆ ಸಾಲ ಮಾಡಿ ಅದು ಒಂದೇ ಇರಬೇಕು, ಸಪ್ರೇಟ್ ಕೈ ಸಾಲ ಬಡ್ಡಿ ಸಾಲ ಇವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಗಾಡಿ ದುಡಿದು ಅದು ಕಟ್ಟಬೇಕು, ಸುಮ್ಮನೆ ಆಗಬೇಕು. ಅದು ಬಿಟ್ಟುಬಿಟ್ಟು ಕೈ ಸಾಲ ಮಾಡ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಬಡ್ಡಿ ಸಾಲಗಳು ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಬಾರ್ದು. ನಮ್ದಂತೂ ಜೀವನ ಅಂತೂ ಹಾಳು ಮಾಡ್ಕೊಂಬಿಟ್ಟೆ ನಾನಂತೂ. ಅನ್ಯಾಯವಾಗಿ 12 ವರ್ಷ ಜೀವನ ಹಾಳು ಮಾಡಿಬಿಟ್ಟೆ. 2013ರಲ್ಲಿ ಚೆನ್ನಾಗಿದ್ದವನು, ಹಂಗೆ ಇದ್ದಿದ್ರೆ ಏನೂ ಆಗ್ತಿರಲಿಲ್ಲ. ಗಾಡಿ ಎಲ್ಲ ಹಾಕಿ ಟೋಟಲ್ಲಾಗಿ ಲಾಸ್ ಮಾಡ್ಕೊಂಡು ಬರೀ ದಿನ ಕಣ್ಣೀರಿಟ್ಟು ಗಾಡಿ ಓಡಿಸೋದೇ ಆಗ್ಬಿಟ್ಟಿದೆ. ಗಾಡಿ ಓಡಿಸ್ಬೇಕಾರೆಲ್ಲ ಕಣ್ಣೀರಿಟ್ಟು ಓಡಿಸೋದೇ, ಏನಾರೋ ನೆನಪು ಬರ್ತವೆ, ಕಣ್ಣೀರು ಇಟ್ಕೊಂಡು ಓಡಿಸ್ತಾ ಇರೋದು, ಇದೊಂದೇ ಆಗ್ಬಿಡುತ್ತೆ ನಮ್ಮ ಲೈಫಲ್ಲಿ. ಈ ಥರ ಇದು ಯಾರು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೋಡಿ ಇರೋದ್ರಲ್ಲೇ ಸುಖ ಪಡಿ. ನಾವು ಅವ್ರು ಹಿಂಗೆ ತಗೊಂಡ್ರು ಇವ್ರು ಹಿಂಗೆ ಮಾಡಿದ್ರು ನಾವು ಮಾಡಿಬಿಡೋಣ, ಸಾಲ ಕೊಡ್ತಾರೆ ಅಂದ್ಕೊಂಡು ಏನು ಬೇಕಾದ್ರೆ ಮಾಡ್ಬೋದು ಅಂದ್ಕೊಂಡು ಮಾಡಿದ್ರೆ ನೆಮ್ಮದಿ ಕಳ್ಕೊತೀವಿ ಅಷ್ಟೇ. ನಾವು ಮನುಷ್ಯನಿಗೆ ಬೇಕಾಗಿರೋದು ನೆಮ್ಮದಿ. ಆ ನೆಮ್ಮದಿ ಕಳ್ಕೊಳ್ಳೋದು ಸೆಕೆಂಡು, ಆದರೆ ಅದನ್ನು ಪಡ್ಕೋಬೇಕಂದ್ರೆ ಭಾಳ ಕಷ್ಟ ಐತೆ ನೋಡಿ. ಕೊಡ್ತಾರೆ ಅಂತ ತಗೊಂಡಿದ್ದು ನೆಮ್ಮದಿ ಎಲ್ಲ ಈಗ ಹಾಳು ಮಾಡ್ಕೊಂಡು 6 ವರ್ಷದಿಂದ ಕಷ್ಟಪಟ್ಟು ದುಡಿದ್ರೂ ತೀರ್ಸೋಕ್ಕಾಗ್ತಿಲ್ಲ. ಹಿಂಗೈತೆ ಜೀವನ, ಏನು ಮಾಡೋಕ್ಕಾಗಲ್ಲ. ನೋಡಿ ಈ ಕಡೆ ಎಲ್ಲ ಕಬ್ಬು ಬೆಳೆದವ್ರೆ. ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಸೀದಾ ಫ್ಯಾಕ್ಟ್ರಿ ತಗ ಹೋಗಿ ಸಿಗೋಣ. ನೋಡಿ ಸ್ನೇಹಿತರೆ, ರೋಡಿಗೆ ಮಣ್ಣು ಹಾಕ್ತೀನಿ ಅಂತೇಳಿ ಏನು ಹಾಕವ್ರು ನೋಡಿದ್ರ ನೋಡಿ, ಎಷ್ಟೆಷ್ಟು ದಪ್ಪ ಕಲ್ಲುಗಳು ಹಾಕವ್ರೆ. ಎಲ್ಲಿ ಓಡಿಸ್ತೀಯಪ್ಪ ಇದರಲ್ಲಿ? ಇದೇ ರೋಡು ಕೆಲಸ ಮಾಡೋದು ನೋಡಿ, ಎಷ್ಟೆಷ್ಟು ದಪ್ಪ ಕಲ್ಲುಗಳು ಇಲ್ಲಿ ನೋಡಿ. ಕಲ್ಲು ನೋಡಿದ್ರ ಯಾವ ಮಾರಿದ್ರೆ ಏನಿಲ್ಲ. ಈ ಗುಂಡಿಗಳಲ್ಲಿ ಮುಸ್ತೀನಂತೇಳಿ ಮಣ್ಣು ಹಾಕೋದು ಬಿಟ್ಬಿಟ್ಟು ಕಲ್ಲು ಹಾಕವ್ರೆ ನೋಡಿ. ಇಲ್ಲಿ ನೋಡಿ ಎಲ್ಲಿ ಬಿಡ್ತೀಯಪ್ಪ? ಒಂದು ಸ್ವಲ್ಪ ಯಾಮಾರ ಕಲ್ಲುಗಳ ಮೇಲೆ ಬಿಟ್ಟರೆ ನೋಡಿ, ಇಲ್ಲೆಲ್ಲ ನೋಡಿ ಎಷ್ಟು ಕಲ್ಲ ನೋಡಿದ್ರ. ಎಂಥ ಜನ ಅವರೇ, ಅದು ಮಣ್ಣು ಹಾಕ್ತವ್. ನಾನು ಎಂಥ ಬುದ್ಧಿವಂತ, ಎಂಥ ಅತಿ ಬುದ್ಧಿವಂತ ಇರ್ಬೇಕು ಅವ್ನು. ಒಟ್ಟಿನಲ್ಲಿ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಯಾವನ್ ಹೆಂಗಾರ ಸಾಯಿಲಿ ಅಂತೇಳಿ ಹಿಂಗಿದ್ದಾಗ ಪರವಾಗಿಲ್ಲ, ಗುಂಡಿ ಬಿಡ್ಕೊಂಡಾರ ಹೋಗ್ಬಿಡ್ಬೋದು, ಸ್ವಲ್ಪ ನಿಲ್ಸ್ಕೊಂಡು ಸ್ಲೋ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ಬಿಡ್ಬೋದು. ಕಲ್ಲುಗಳು ತಂದು ಹಾಕವ್ರೆ. ಅವ್ರಿಗೆ ಏನು ಗೊತ್ತಪ್ಪ, ಟೈಯರ್ ಇವಾಗ ಇರೋ ಟೈಯರ್ ಬೆಲೆಯಲ್ಲಿ ಒಂದು ಜೊತೆ ಟೈರ್ ಹಾಕ್ಸ್ಬೇಕಂದ್ರೆ ಹೊಟ್ಟೆ ಹೊರದೈತೆ. ಅದ್ರಾಗ ನೋಡ್ರಿ ಇವ್ರು ಈ ಥರ ಹಾಕ್ತಾರೆ. ಇನ್ನು ನಮಗೆ ಓಡ್ಸೋಕ್ಕೆ ಭಯ ಆಗುತ್ತೆ. ರೋಡು ಇಂಟರ್ನ್ಯಾಷನಲ್ ರೋಡ್ ನೋಡಿ. ಇಲ್ಲಿ ಬೇರೆ ಹಾಕವ್ರೆ. ಸಣ್ಣ ಪುಟ್ಟ ಎಲ್ಲ ಮುಚ್ಚಿಲ್ಲ, ಸ್ವಲ್ಪ ದೊಡ್ಡ ಮುಚ್ಚೋರೆ, ಅದನ್ನು ಕಲ್ಲುಗಳು ತಂದು ಹಾಕೋ ನೋಡಿ. ನೋಡಿ ಕಲ್ಲು ನೋಡಿ. ಯಾವ ಕಲ್ ಮೇಲೆ ಬಿಡ್ತೀಯಪ್ಪ ಇಲ್ಲಿ? ಸ್ವಲ್ಪ ಯಾವ ಮಾರಿ ಕಲ್ ಮೇಲೆ ಬಿಟ್ಟು ಕಲ್ಲೇನಾರು ಚುಚ್ಚಿದ್ರೆ ಹೋಯ್ತು ಟೈರ್.